ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ ಬರೆದು ನೀವೆಲ್ಲರೂ ಕೂಡ KCET ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರ್ತೀರಾ. KCET ರಿಸಲ್ಟ್ ಏನಿದೆ ಅದು ಮೇ ಕೊನೆಯ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಈಗ KCET ರಿಸಲ್ಟ್ ಬಂದ ನಂತರ ಸ್ಟಾರ್ಟ್ ಆಗುವಂತಹ ಪ್ರಾಸೆಸ್ ಏನಿದೆ ಅದು KCET ಆಪ್ಷನ್ ಎಂಟ್ರಿ ಅಂತ. ನಂತರ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮುಂದೆ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಅಡ್ಮಿಷನ್ ಸಿಗುತ್ತೆ ಈ ಎಲ್ಲಾ ವಿಷಯಗಳು ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು KCET ಆಪ್ಷನ್ ಎಂಟ್ರಿ ಮೇಲೆ. ಸರಿನಾ? ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಬಗ್ಗೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ತಿಳಿದುಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿನ ಮಾಡಬೇಕು. ಅದಕ್ಕೋಸ್ಕರನೇ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನಂತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಅನ್ನ ತಿಳಿಸಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಪ್ರತಿ ವರ್ಷ ಅಂದ್ರೆ ಹಿಂದಿನ ವರ್ಷಗಳಲ್ಲಿ KCET ರಿಸಲ್ಟ್ ಬಂದ ನಂತರ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ನಡೀತಾ ಇತ್ತು. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ 15 ರಿಂದ 20 ದಿನಗಳ ಕಾಲ ನಡೀತಾ ಇತ್ತು. ಬಟ್ ಈ ವರ್ಷ ರಿಸಲ್ಟ್ ಬಂದ ನಂತರ KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರಲ್ಲ. ಯಾಕಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಆಗಿದೆ. ನೀವೀಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಡಿದ್ರಿ KCET ಅಪ್ಲಿಕೇಶನ್ ಕಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕೊಟ್ಟಿದ್ರು. ಸೊ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ಗೋಸ್ಕರ ಎಲ್ಲ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರಿ. ಅದ್ರ ಜೊತೆಗೇನೆ ಹಲವಾರು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದ್ರಿ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, 371J ಸರ್ಟಿಫಿಕೇಟ್, ಈ ಎಲ್ಲಾ ಸರ್ಟಿಫಿಕೇಟ್ಗಳಿಗೆ ಸಂಬಂಧಿಸಿದಂತೆ RD ನಂಬರ್ ಕೂಡ ಎಂಟರ್ ಮಾಡಿದ್ರಿ. ಸೊ ಈ ಎಲ್ಲಾ ಡೀಟೇಲ್ಸ್ ಏನಿದೆ ಅದನ್ನ ನಮ್ಮ KAದವರು ಪಡೆದುಕೊಂಡು ಅವುಗಳನ್ನ ವೆರಿಫೈ ಮಾಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಆಲ್ರೆಡಿ ನಡೆಸಿದ್ದಾರೆ. ಅದಕ್ಕೋಸ್ಕರನೇ ಈ ವರ್ಷ KCET ರಿಸಲ್ಟ್ ಅಥವಾ ರ್ಯಾಂಕಿಂಗ್ ಬಂದ ನಂತರ ನೆಕ್ಸ್ಟ್ ಸ್ಟಾರ್ಟ್ ಆಗುವಂತಹ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುವಂಥ ಪ್ರಾಸೆಸ್ KCET ಆಪ್ಷನ್ ಎಂಟ್ರಿ ಅಂತ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾವು ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಆಪ್ಷನ್ ಎಂಟ್ರಿನ ಎಲ್ಲಿ ಮಾಡೋದು, ಆಪ್ಷನ್ ಎಂಟ್ರಿಗೋಸ್ಕರ ಯಾವ ರೀತಿ ಪ್ರಿಪೇರ್ ಆಗಬೇಕು ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದೀವಿ. ಈಗ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ನಿಮಗೆ ಒಂದು ವಿಷಯವನ್ನ ಹೇಳಬೇಕು. ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ವಿವಿಧ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸಂಬಂಧಿಸಿದ ದಾಖಲಾತಿಗಳು ಸ್ಟಾರ್ಟ್ ಆಗಿದ ನಂತರ ಈ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಂಡಂತಹ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ರೆಕಾರ್ಡ್ 98% ಇದೆ. ಹಾಗೆ ಈ ಕಾಲೇಜಿನವರು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿಗಳಾದ ಇನ್ಫೋಸಿಸ್, IBM, ಇಂಟೆಲ್ ಹಾಗೆ ICT ಅಕಾಡೆಮಿ ಈ ರೀತಿ ಹಲವಾರು ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದ್ದಾರೆ. ಇದರಿಂದ ಒಳ್ಳೆ ಕಂಪನಿಗಳಲ್ಲಿ ನಿಮಗೆ ಇಂಟರ್ನ್ಶಿಪ್ ಸಂದರ್ಭದಲ್ಲಿ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ NAC ಹಾಗೆ IBM ಅವರು ಈ ಕಾಲೇಜ್ಗೆ ಅಕ್ರೆಡಿಟೇಷನ್ ನೀಡಿದ್ದಾರೆ. ಹಾಗೆ AICT ಅವರು IIC4 ರ್ಯಾಂಕಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಈ ಕಾಲೇಜಲ್ಲಿ ನಡೆಯುವಂತಹ ಇನ್ನೋವೇಷನ್ ಆಕ್ಟಿವಿಟಿಗೋಸ್ಕರ NIRF ಅವರು ಕೂಡ ರ್ಯಾಂಕಿಂಗ್ ಅನ್ನು ನೀಡಿದ್ದಾರೆ. ನಂತರ ಈ ಕಾಲೇಜಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ರಿಜಿಸ್ಟ್ರೇಷನ್ಗೋಸ್ಕರ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಾಮೆಂಟ್ ಬಾಕ್ಸ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅದನ್ನ ಕ್ಲಿಕ್ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಸರಿನಾ? ಸರಿ, ಈಗ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಈಗ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಪ್ರಯಾರಿಟಿ ಇರುತ್ತೆ. ನನಗೆ ಈ ಕೋರ್ಸ್ ತುಂಬಾ ಇಷ್ಟ, ನಂತರ ಈ ಕೋರ್ಸನ್ನ ಈ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಮಾಡ್ಬೇಕು ಅಂತಿದ್ದೀನಿ, ಈ ರೀತಿ ನಿಮ್ಮ ಪ್ರಯಾರಿಟಿ ಇರುತ್ತೆ. ಆದ್ರೆ ಅಕಸ್ಮಾತ್ ಆಗಿ ಆ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗದಿದ್ರೆ ಏನ್ ಹೇಳಿ ನೆಕ್ಸ್ಟ್ ಪ್ರಯಾರಿಟಿ ಅಂತ ಕೂಡ ಇರುತ್ತೆ. ಫಸ್ಟ್ ಪ್ರಯಾರಿಟಿ ಇದು ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಈ ಒಂದು ಬ್ರಾಂಚಲ್ಲಿ ಸ್ಟಡಿ ಮಾಡ್ತೀನಿ. ಅಕಸ್ಮಾತ್ ಆಗಿ ಅಲ್ಲಿ ಸೀಟ್ ಸಿಗದಾದ್ರೆ ಅದೇ ಕಾಲೇಜಲ್ಲಿ ಮತ್ತೊಂದು ಬ್ರಾಂಚ್ ಇದೆ ಅದರ ಸ್ಟಡಿ ಮಾಡ್ತೀನಿ. ಇಲ್ದಿದ್ರೆ ಅದೆರಡರೂ ಸಿಗಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೊಂದು ಕಾಲೇಜ್ na ಪ್ರಯಾರಿಟಿ. ಈ ರೀತಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಪ್ರಯಾರಿಟೀಸ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರ. ಆ ಪ್ರಯಾರಿಟೀಸ್ ಅನ್ನ ನೀವು KAದವರು ಕೂಡ ತಿಳಿಸಬಹುದು. ಆ ತಿಳಿಸುವಂತಹ ಪ್ರಾಸೆಸ್ ಏನಿದೆ ಅದನ್ನೇ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಅಂದ್ರೆ ವಿದ್ಯಾರ್ಥಿಗಳು ನಿಮ್ಮ ಪ್ರಯಾರಿಟೀಸ್ ಅನ್ನ KAದವರು ತಿಳಿಸೋದು. ಈ ಕಾಲೇಜ್ ನನಗೆ ತುಂಬಾ ಇಷ್ಟ, ನನ್ನ ರ್ಯಾಂಕ್ ಪ್ರಕಾರ ಆ ಕಾಲೇಜಲ್ಲಿ ನಮಗೆ ಅಡ್ಮಿಷನ್ ಸಿಗೋದಿದ್ರೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೊಳ್ತೀನಿ, ಅದಕ್ಕೋಸ್ಕರ ಅದು ನನ್ನ ಫಸ್ಟ್ ಪ್ರಯಾರಿಟಿ. ಅಕಸ್ಮಾತ್ ಅಲ್ಲಿ ಸಿಗದಿದ್ರೆ ಬೇರೆ ಕಾಲೇಜ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ಬ್ರಾಂಚಲ್ಲಿ ಸ್ಟಡಿ ಮಾಡ್ತೀನಿ, ಅದು ನನ್ನ ಸೆಕೆಂಡ್ ಪ್ರಯಾರಿಟಿ. ಈ ರೀತಿ ನಿಮ್ಮ ಪ್ರಯಾರಿಟಿಗಳನ್ನ ತಿಳಿಸುವಂತಹ ಪ್ರಾಸೆಸ್ ಏನಿದೆ KAದವರಿಗೆ ತಿಳಿಸುವಂತಹ ಪ್ರಾಸೆಸ್ ಇದನ್ನೇ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದು ಹಿಂದಿನ ವರ್ಷ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಿದ್ರು. ಈ ವರ್ಷ ಕೂಡ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ನಮಗೆ. ಸರಿ, ಹಾಗಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ನಾನು ಈಗಾಗಲೇ ಹೇಳಿದೆ ನೀವು ಯಾವ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿದ್ರ ಹಾಗೆ ಯಾವ ಬ್ರಾಂಚ್ ಸ್ಟಡಿ ಮಾಡ್ಬೇಕು ಅಂತಿದ್ರ ಅದನ್ನೆಲ್ಲ ಎಂಟ್ರಿ ಮಾಡೋದಕ್ಕೆ ಆಗತ್ತೆ ಅಂತ. ಹಾಗಿದ್ರೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಯಾವ ಕೋರ್ಸ್ಗಳಿಗೆ ಸಂಬಂಧಿಸಿದ ಆಪ್ಷನ್ ಎಂಟ್ರಿಯನ್ನ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ ಈಗ ಎಂಜಿನಿಯರಿಂಗ್ ಹಾಗೆ ಮೆಡಿಕಲ್, ನಂತರ BSc ಅಗ್ರಿಕಲ್ಚರ್, ವೆಟರ್ನರಿ, ಅನಿಮಲ್ ಹಸ್ಬೆಂಡ್ರಿ, ಆರ್ಕಿಟೆಕ್ಚರ್, ಡೆಂಟಲ್, ಆಯುಷ್ ಈ ರೀತಿ ನರ್ಸಿಂಗ್ ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಒಮ್ಮೆಲೆ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಸರಿನಾ? ಈಗಲೂ ಕೂಡ ಹಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಬೇರೆ ಬೇರೆ ಕೋರ್ಸ್ಗಳಿಗೆ ಸಂಬಂಧಿಸಿದ ಬೇರೆ ಬೇರೆ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಅಂದ್ರೆ ಮೆಡಿಕಲ್ ಬೇರೆ ಆಪ್ಷನ್ ಎಂಟ್ರಿ ಇರುತ್ತೆ, ಎಂಜಿನಿಯರಿಂಗ್ಗೆ ಬೇರೆ ಆಪ್ಷನ್ ಎಂಟ್ರಿ ಇರುತ್ತೆ, ನರ್ಸಿಂಗ್ಗೆ ಬೇರೆ ಆಪ್ಷನ್ ಎಂಟ್ರಿ ಇರುತ್ತೆ, ಈ ರೀತಿ ಎಂಟ್ರಿ ಇರುತ್ತಾ ಅಥವಾ ಒಮ್ಮೆಲೆ ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೇಕಾ? ಇದನ್ನ ವಿದ್ಯಾರ್ಥಿಗಳು ಕೇಳೋದಾದ್ರೆ
ಒಮ್ಮೆಲೆ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ಆಪ್ಷನ್ ಎಂಟ್ರಿನ ಮಾಡಬೇಕು. ಸರಿನಾ? ಅದಕ್ಕೆ ಎಕ್ಸಾಂಪಲ್ಗೆ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಕೋರ್ಸ್ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿದ್ರೆ ಫಸ್ಟ್ ಪ್ರಯಾರಿಟಿ ಆಗೋದು ಫಸ್ಟ್ ಆಪ್ಷನಲ್ಲಿ ನೀವೇನು ಮಾಡ್ತೀರಾ, MBBSಗೋಸ್ಕರ ಯಾವ ಕಾಲೇಜ್ ಅಥವಾ ಮೆಡಿಕಲ್ಗೋಸ್ಕರ ಯಾವ ಕಾಲೇಜ್ ಸ್ಟಡಿ ಮಾಡಬೇಕಿದ್ದೀರಾ ಅದನ್ನ ಎಂಟರ್ ಮಾಡ್ತೀರಾ, ಅಥವಾ ಸ್ಟಾರ್ಟಿಂಗಲ್ಲಿ ಮೆಡಿಕಲ್ ಕಾಲೇಜ್ಗಳ ಹೆಸರನ್ನೇ ಎಂಟರ್ ಮಾಡ್ತೀರಾ. ಅದರ ನಂತರ ಅಷ್ಟು ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಗಿದ್ರೆ ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ತೀನಿ ಆರ್ತಿದ್ರೆ ಮೆಡಿಕಲ್ ಕಾಲೇಜ್ಗಳ ಹೆಸರು ಎಂಟರ್ ಮಾಡಿದ ನಂತರ ನೀವೇನು ಮಾಡ್ತೀರಾ, ಇಂಜಿನಿಯರಿಂಗ್ ಕೋರ್ಸ್ನ ಹೆಸರನ್ನ ಆ್ಯಡ್ ಮಾಡ್ತೀರಾ. ಅದರ ನಂತರ ನಿಮಗೆ BSc ಅಗ್ರಿಕಲ್ಚರ್ ಹೆಸರು ಇಷ್ಟ ಇದ್ರೆ BSc ಅಗ್ರಿಕಲ್ಚರ್ ಕೋರ್ಸ್ನ ಎಂಟರ್ ಮಾಡ್ತೀರಾ. ಅದರ ನಂತರ ಮತ್ತೆ ಬೇಕಿದ್ರೂ ಕೂಡ ನೀವು ಇಂಜಿನಿಯರಿಂಗ್, ಮೆಡಿಕಲ್ ಈ ರೀತಿ ಎಂಟರ್ ಮಾಡಬಹುದು. ಒಟ್ಟಾಗಿ ಹೇಳೋದಾದ್ರೆ ನೀವು ಪ್ರಯಾರಿಟೀಸ್ ಯಾವ ರೀತಿ ಇದೆ, ಯಾವ ಕೋರ್ಸ್ ಇದೆ, ಯಾವ ಬ್ರಾಂಚ್ ಇದೆ, ಸೊ ಅದನ್ನೆಲ್ಲ ನೀವು ಒಮ್ಮೆಲೆ ಎಂಟರ್ ಮಾಡಿ ಕೇದವರಿಗೆ ತಿಳಿಸ್ಬೇಕು. ನಂತರ ವಿದ್ಯಾರ್ಥಿಗಳು ಕೆಲವೊಂದು ಪ್ರಶ್ನೆನ ಕೇಳ್ತಾರೆ. ಈಗ ಪ್ರತಿ ವರ್ಷನೂ ನಿಮ್ಮಲ್ಲೂ ಕೂಡ ಈ ಪ್ರಶ್ನೆ ಬರುತ್ತೆ. ಸರಿನಾ? ಅದೇನು ಅಂತ ಹೇಳಿದ್ರೆ, ಈಗ ಆಪ್ಷನ್ ಎಂಟ್ರಿಗೆ ಲಿಮಿಟ್ ಎಷ್ಟು, ನಾವು ಎಷ್ಟು ಕಾಲೇಜ್ಗಳ ಹೆಸರನ್ನ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡಬಹುದು, ಈ ರೀತಿ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ಈಗ ನಮ್ಮ ಕೇದವರು ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಬ್ರಾಂಚಸ್ ಇದಾವೆ, ಎಷ್ಟು ಸೀಟ್ಸ್ ಇದಾವೆ, ಈ ರೀತಿ ಲಿಸ್ಟನ್ನು ಬಿಡ್ತಾರೆ. ಅದನ್ನು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರುವಂತಹ ಎಲ್ಲ ಕಾಲೇಜ್ಗಳ ಹೆಸರನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಯಾವುದೇ ಲಿಮಿಟ್ ಇರೋದಿಲ್ಲ ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದಂತೆ. ಅದ ನಂತರ ಮತ್ತೆ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋದಾದ್ರೆ ಆಪ್ಷನ್ ಎಂಟ್ರಿಯನ್ನು ಎಲ್ಲಿ ಮಾಡೋದು ಏನು ತಿಳ್ಕೊಳ್ಳೋದಾದ್ರೆ, ನೀವು ಅಪ್ಲಿಕೇಶನ್ ಹಾಕಿದ್ರಲ್ವಾ ಕೇದವರ ವೆಬ್ಸೈಟನ್ನು ವಿಸಿಟ್ ಮಾಡಿ, kea.kar.nic.in ಅಥವಾ cetonline.karnataka.gov.in ಇದೇ ವೆಬ್ಸೈಟನ್ನು ವಿಸಿಟ್ ಮಾಡಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಅಂದ್ರೆ ಈಗ ರಿಸಲ್ಟ್ ಬಂದಮೇಲೆ ಆಪ್ಷನ್ ಎಂಟ್ರಿ ಇಂತಹ ದಿನಾಂಕದಿಂದ ಇಲ್ಲಿಯವರೆಗೆ ಮಾಡಬಹುದು ಅಂತ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಹಾಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಆವಾಗ ನೀವು KE ವೆಬ್ಸೈಟನ್ನು ವಿಸಿಟ್ ಮಾಡಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಸರಿನಾ? ಈಗ ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದಂತೆ ಮತ್ತೆ ಯಾವ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕೇಳಿದ್ರು ಅಂತ ತಿಳ್ಕೊಳ್ಳೋದಾದ್ರೆ, ಆಪ್ಷನ್ ಎಂಟ್ರಿಯನ್ನು ಮೊಬೈಲಲ್ಲಿ ಮಾಡಬಹುದಾ ಅಂತ ಕೇಳಿದ್ರು. ಆಪ್ಷನ್ ಎಂಟ್ರಿಯನ್ನು ಮೊಬೈಲಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿಯಲ್ಲಿ ನೀವು ತುಂಬ ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಬೇಕಾಗತ್ತೆ. ಹೇಳ್ತೀನಲ್ವಾ, ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ಹೆಚ್ಚು ಕಾಲೇಜ್ಗಳ ಹೆಸರನ್ನು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಬೇಕು. ಸರಿನಾ? ಅದಕ್ಕೋಸ್ಕರನೇ ಮೊಬೈಲ್ ಏನಿದೆ ಅದರೊಳಗಡೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದರೆ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗದೇ ಇರಬಹುದು, ಅಥವಾ ಕನ್ಫ್ಯೂಷನ್ ಆಗಬಹುದು. ಅರೆ ಈ ಕಾಲೇಜ್ ಹೆಸರನ್ನ ಆ್ಯಡ್ ಮಾಡಿದಿನ ಅಥವಾ ಇಲ್ವಾ, ಅದು ನಿಮಗೆ ನೋಡೋದಕ್ಕೆ ಪ್ರಾಬ್ಲಮ್ ಆಗಬಹುದು. ಅದಕ್ಕೋಸ್ಕರನೇ ಆದಷ್ಟು ಮಾಡಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಿ. ನಂತರ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಯಾವ ಕಾಲೇಜ್ಗಳ ಹೆಸರನ್ನ ಯಾವ ರೀತಿ ಪ್ರಯಾರಿಟೀಸಲ್ಲಿ ಆ್ಯಡ್ ಮಾಡಬೇಕು ಅಂತಿದ್ದೀರಾ ಅದನ್ನೆಲ್ಲ ತಿಳಿದುಕೊಂಡು ಒಮ್ಮೆ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟನ್ನು ರೆಡಿ ಮಾಡಿಕೊಂಡು ಅದರ ನಂತರ ಆಪ್ಷನ್ ಎಂಟ್ರಿಯನ್ನು ಮಾಡಿ. ನಂತರ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಮತ್ತು ಕೂಡ ಹಲವಾರು ಡೌಟ್ಸ್ ಬರಬಹುದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಡೌಟ್ಗಳಿಗೆ ಸಂಬಂಧಂತೆ ವಿಡಿಯೋ ಮಾಡಿ ನಿಮಗೆ ವಿಡಿಯೋನ ತಲುಪಿಸ್ತೀವಿ. ನಂತರ ಆ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು. ಅದಕ್ಕೋಸ್ಕರ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ಈ ಒಂದು ಆಪ್ಷನ್ ಎಂಟ್ರಿಗೋಸ್ಕರ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದನ್ನು ಹೇಗೆ ಮಾಡ್ಕೊಂಡು ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ಹೇಳಿದೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ ಅಂತ. ರಿಸಲ್ಟ್ ಬಂದ ನಂತರ ಆಪ್ಷನ್ ಎಂಟ್ರಿಗಿಂತ ಮೊದಲು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಕಾಲೇಜ್ಗಳು ಇದ್ದಾವೆ, ಈಗ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ BSc ಅಗ್ರಿಕಲ್ಚರ್, ವೆಟರ್ನರಿ, ಎಂಜಿನಿಯರಿಂಗ್, ನರ್ಸಿಂಗ್ ಈ ರೀತಿ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಕಾಲೇಜ್ಗಳು ಇದ್ದಾವೆ, ಆ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, ಈ ಎಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು, ಆಪ್ಷನ್ ಎಂಟ್ರಿಗೋಸ್ಕರ ಲಿಸ್ಟನ್ನು ಮಾಡ್ಕೊಳ್ಬಹುದು. ಅದಂದ್ರೆ ಗೂಗಲ್ ಸರ್ಚ್ ಮಾಡಿ ಕೂಡ ಈಗ ನಿಮಗೆ ಪರ್ಟಿಕ್ಯುಲರ್ ಇಂತಹ ಒಂದು ಜಿಲ್ಲೆಯಲ್ಲಿ ನನಗೆ ಪರ್ಟಿಕ್ಯುಲರ್ ಕೋರ್ಸನ್ನು ಮಾಡಬೇಕು ಹಾಗಿದ್ರೆ ಆ ಒಂದು ಜಿಲ್ಲೆಯಲ್ಲಿ ಇರುವಂತಹ ಎಂಜಿನಿಯರಿಂಗ್ ಕಾಲೇಜಸ್ ಯಾವ್ಯಾವ್ದಿದೆ, ನರ್ಸಿಂಗ್ ಕಾಲೇಜಸ್ ಯಾವ್ದಿದೆ, ಅದೇ ರೀತಿ ಮೆಡಿಕಲ್ ಕಾಲೇಜಸ್ ಯಾವ್ದಿದೆ, ಈ ರೀತಿ ಆ ವಿಷಯಗಳನ್ನು ನೀವು ಗೂಗಲಿಂದ ಸರ್ಚ್ ಮಾಡಿ ಆ ಕಾಲೇಜ್ ಹೇಗಿದೆ ಅದ್ರ ಬಗ್ಗೆ ಕೂಡ ರಿವ್ಯೂನು ಕೂಡ ಚೆಕ್ ಮಾಡ್ಬೋದು. ಗೂಗಲಲ್ಲೇ ಸ್ಟೂಡೆಂಟ್ಸ್ ಅಂದರೆ ಆಲ್ರೆಡಿ ಸ್ಟಡಿ ಮಾಡೋಂಥ ವಿದ್ಯಾರ್ಥಿಗಳು ರಿವ್ಯೂಸನ್ನು ಹಾಕಿರ್ತಾರೆ. ಸೊ ಅದನ್ನು ಕೂಡ ಚೆಕ್ ಮಾಡಿ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿಗೋಸ್ಕರ ಲಿಸ್ಟನ್ನು ರೆಡಿ ಮಾಡ್ಕೊಳ್ಬಹುದು. ನಂತರ ಇದಿಷ್ಟು ವಿಷಯ ಆಗಿತ್ತು. ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.